स्वागत है आप सभी का R1 न्यूज़ में। मैं आपके साथ साबिर मुकाशी। ಮಾಧ್ಯಮದ ಎಲ್ಲ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತ ಮಾಡ್ತೇನೆ। ಇವತ್ತಿನ ವಿಶೇಷ ಪತ್ರಿಕಾಗೋಷ್ಠಿ ನಿನ್ನೆ ದಿನ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಆಲಮಟ್ಟಿಗೆ ಬಂದು ಬಾಗಿನ ಅರ್ಪಿಸಿ ಹೋದದ್ರ ವಿಷಯವಾಗಿ ಇವತ್ತು ಪತ್ರಿಕಾಗೋಷ್ಠಿ, ಬೇರೆ ಏನೂ ವಿಷಯ ಇಲ್ಲ। ಒಂದು ಸಿದ್ದರಾಮಯ್ಯನವರು ಸುಳ್ಳು ಹೇಳಿ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥದ್ದು ಮತ್ತು ಅಖಂಡ ಬಿಜಾಪುರ ಜಿಲ್ಲೆ ಜನರಿಗೆ ಮೋಸ ಮಾಡ್ತಕ್ಕಂಥದ್ರಲ್ಲಿ ನಿಸ್ಸಿಮರು ಅವರಿಗೆ ನಮ್ಮ ಜಿಲ್ಲೆ ಅಂದ್ರೆ ಬಿಜಾಪುರ ಬಾಗಲಕೋಟೆ ಸೇರಿನೇ ನಮ್ಮ ಜಿಲ್ಲೆ ಅಂತ ಹೇಳಕತ್ತಾರೆ। ರಾಜಕೀಯ ಪುನರ್ಜನ್ಮ ನೀಡಿದಂಥ ಜಿಲ್ಲೆ ಇದು। ಇರದಿದ್ದರೆ ಸಿದ್ದರಾಮಯ್ಯನವರು ಇಷ್ಟೊತ್ತಿಗೆ ಚೀಫ್ ಮಿನಿಸ್ಟರ್ ಆಗಿ ಮನೆಯಲ್ಲಿ ಇರ್ತಿದ್ದರು। ಬಾದಾಮಿಯಲ್ಲಿ ಗೆಲ್ಲಿಸಿ ಕಳಿಸದೆ ಹೋದರೆ ತಿರುಗಿ ಅವರು ಮುಖ್ಯಮಂತ್ರಿ ಹಾಗೂ ಯೋಗನ ಬರ್ತಿರಲಿಲ್ಲ। ಅದರ ಋಣ ತೀರಿಸ್ಬೇಕಲ್ಲ ನೆನಪಿಟ್ಕೊಂಡು ಅಧಿಕಾರ ಬಂದಾಗ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಹಿಂದೂ 2013ರಿಂದ 18ರವರೆಗೂ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಪ್ರತಿ ವರ್ಷ 10,000 ಕೋಟಿ ಕೊಟ್ಟು 5 ವರ್ಷದಲ್ಲಿ ಕೃಷ್ಣೆಯನ್ನು ಪೂರ್ಣಗೊಳಿಸ್ತೀನಿ ಅಂತ ಹೇಳಿ ಕೂಡಲ ಸಂಗಮನಾಥನ ಮೇಲೆ ಆಣೆ ಮಾಡಿ ಹೇಳಿದರು। ಅವ್ರು ಇಲ್ಲ ಅಂತ ಹೇಳ್ತಾರೆ ಇವತ್ತು। ಅದಕ್ಕೆ ನೀವೇ ಸಾಕ್ಷಿ, ಯಾಕಂದ್ರೆ ನಿಮ್ಮ ಹತ್ರ ವಿಡಿಯೋ ಇರ್ತಾವೆ ಮಾತಾಡಿದ್ದು, ನಮ್ಮ ಹತ್ರ ಬರೀ ನೀವು ಹೇಳಿದ್ದನ್ನು ಕೇಳಿಸ್ಕೊಂಡಿರ್ತೀವಿ। 5 ವರ್ಷದಲ್ಲಿ 3,600 ಕೋಟಿಗಿಂತಲೂ ಹೆಚ್ಚು ಅವರು ಖರ್ಚು ಮಾಡಲೇ ಇಲ್ಲ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ। ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂದರೆ ನ್ಯಾಯಾಧಿಕರಣ 2ರಲ್ಲಿ ಹಂಚಿಕೆ ಆದಂಥ 130 TMC ನೀರನ್ನು ಉಪಯೋಗ ಮಾಡ್ಕೊಳ್ಳೋದಕ್ಕೆ ನಾನು ಹೇಳ್ತಾ ಇರೋದು, ಹಳೆ ಕೆನಾಲ್ ರಿಪೇರಿ ಮತ್ತೊಂದಕ್ಕಲ್ಲ, ಮೇಂಟೆನೆನ್ಸಿಗಲ್ಲ, 130 TMC ನೀರನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಅವ್ರ ಅವಧಿಯಲ್ಲಿ ಏನೂ ಮಾಡಲಿಲ್ಲ। 13ರಿಂದ ಅವ್ರ ಅವಧಿ ಒಳಗೆ ನಮಗೆ 2ನೇ ನ್ಯಾಯಾಧಿಕರಣದ ಅವಕಾಶ ಬಂತು, ನಮ್ಮ ಸರ್ಕಾರ ಹೋಗೋ ಮುಂದೆ ಬಂತು। ನಾವು ಅವತ್ತೇನು ಮಾಡಿದೆವು, 17,200 ಕೋಟಿ ರೂಪಾಯಿಗೆ ಕೂಡಲೇ ಕ್ಯಾಬಿನೆಟ್ ಕರೆದು ಮುಖ್ಯಮಂತ್ರಿ ನಮ್ಮ ಜಗದೀಶ್ ಶೆಟ್ಟರ್ ಅವರಿದ್ದರು, ಅವತ್ತು ಅನುಮೋದನೆ ಕೊಟ್ಟಿವಿ। ಅದನ್ನು ಅನುಷ್ಠಾನಕ್ಕೆ ತಂದಿದ್ದರೆ ಒಂದು 25,000 ಕೋಟಿ ಒಳಗೆ ಮುಗಿದು ಹೋಗಿರ್ತಿತ್ತು, ಮಾಡಲೇ ಇಲ್ಲ, ಹಾಗೆ ಇಟ್ಟರು 5 ವರ್ಷ। ಮೊನ್ನೆ 2023 ಚುನಾವಣೆಗೆ ನೀವೇ ಸಾಕ್ಷಿ, ಅದಕ್ಕೆ ಮಾಧ್ಯಮದವರು ಏನು ಹೇಳಿದ್ರು, ಅವರು ನಮಗೆ ಅಧಿಕಾರ ಬಂದ್ರೆ 5 ವರ್ಷದಲ್ಲಿ 2,000 ಕೋಟಿ ನೀರಾವರಿ ಇಲಾಖೆ ಖರ್ಚು ಮಾಡ್ತೀನಿ, ಪ್ರತಿ ವರ್ಷ 40,000 ಕೋಟಿ ಕೊಡ್ತೀನಿ ಅಂತ ಹೇಳಿದರು। ಕರ್ನಾಟಕದಲ್ಲಿ ನೀರಾವರಿ ಇಲಾಖೆಯಲ್ಲಿ ಬಾಕಿ ಇರೋ ಕೆಲಸ ಅಂದರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ನಂಬರ್ 1, ದೇಶದ ಪ್ರತಿಷ್ಠಿತ ನೀರಾವರಿ ಯೋಜನೆ। ₹1 ಬಜೆಟ್ನಲ್ಲಿ ಕೊಡಲಿಲ್ಲ, ಕೊಡ್ತಾರಂತ ನಾವು ನಿರೀಕ್ಷೆ ಮಾಡಿದ್ವಿ। ಅಷ್ಟೇ ಅಲ್ಲ, ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಲ್ಯಾಂಡ್ ಎಕ್ವಿಷನ್ ಪ್ರಾರಂಭ ಮಾಡಿದ್ವಿ, ಪೇಮೆಂಟ್ ಮಾಡಿದ್ವಿ, ನಿಮ್ಮನ್ನೇ ಕರ್ಕೊಂಡು ಹೋಗಿ ರೈತರಿಗೆ ಚೆಕ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ। 524ರವರೆಗೂ ನಾವು ಆದೇಶ ಮಾಡಿದ್ವಿ। 5 ಲಕ್ಷ ಒಣ ಬೇಸಾಯಕ್ಕೆ, 6 ಲಕ್ಷ ನೀರಾವರಿಗೆ, ಅಂದರೆ 24 ಲಕ್ಷ ನೀರಾವರಿಗೆ, 5 ಅಂದರೆ 20 ಲಕ್ಷ ಒಣ ಬೇಸಾಯಕ್ಕೆ ನಿಗದಿ ಮಾಡಿದ್ವಿ। ಕಟ್ಟಡಗಳಿಗೂ ಪೇಮೆಂಟ್ ಸ್ಟಾರ್ಟ್ ಮಾಡಿದ್ವಿ, 20 ಹಳ್ಳಿದು ಯಾವ್ಯಾವ ರೆಡಿ ಇದ್ದು ಅವನ್ನು ಬೊಂಬಾಯನ್ನು ಕರ್ಕೊಂಡು ಬಂದು ಪ್ರಾರಂಭ ಮಾಡಿದ್ವಿ। ಇವತ್ತು ಸರ್ಕಾರ ಮಲ್ಕೊಂಡಿದೆ, ಏನೂ ಮಾಡ್ತಾ ಇಲ್ಲ। ನಿಮ್ಗೆ ಗೊತ್ತಿರಲಿ, 53,000 ಎಕರೆ ನಮ್ಮ ಸರ್ಕಾರ ಇದ್ದಾಗ ನೋಟಿಫಿಕೇಷನ್ ಮಾಡಿದ್ವಿ ಲ್ಯಾಂಡ್ ಎಕ್ವಿಷನ್ಗೆ, ಅವಕ್ಕೆ ಪೇಮೆಂಟ್ ಕೊಟ್ಟು
ಭೂ ಸ್ವಾಧೀನ ಮಾಡ್ಕೋಬೇಕಲ್ಲ. ಯಾಕೆ ತ್ವರಿತವಾಗಿ ಲ್ಯಾಂಡ್ ಎಕ್ವೇಷನ್ನು ಮತ್ತು R&R ರಿಹ್ಯಾಬಿಟೇಷನ್ ವರ್ಕು ಆಗಬೇಕಂತ ಹೇಳ್ತೀನಂದ್ರೆ, ನಾಳೆನೇ ನಮಗೆ ಸುಪ್ರೀಂ ಕೋರ್ಟ್ನಲ್ಲಿ ಕ್ಲಿಯರ್ ಮಾಡಿದರು ಅಂದ್ರೆ ನಾಡ್ದ ನಾವು ನೀರು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. 6 ತಿಂಗಳ ಅವಧಿ ನೀವು ನೀರು ನಿಂದ್ರಿಸೋದಕ್ಕಿಂತ ಮುಂಚೆ ಎಲ್ಲನೂ ಕ್ಲಿಯರ್ ಮಾಡ್ಬೇಕಂತದ. ಲ್ಯಾಂಡ್ ಎಕ್ವೇಷನ್ನು, ಒಳಗಡೆ ಆಗ್ತಕ್ಕಂಥ ಕಟ್ಟಡಕ್ಕೆ ಪರಿಹಾರ, ರೈತರಿಗೆ ಪರಿಹಾರ ಎಲ್ಲನೂ ಮಾಡಬೇಕಾಗ್ತದೆ, ಪುನರ್ವಸತಿ ಮಾಡಬೇಕಾಗ್ತದೆ. ನಾವು ಅದಕ್ಕಾಗಿ ಅವಸರ ಮಾಡ್ತಾಯಿದ್ದೀವಿ. ಸುಪ್ರೀಂ ಕೋರ್ಟ್ನಲ್ಲಿ ಕೆಲವೇ ದಿನಗಳಲ್ಲಿ ನಮ್ಮ ಪರವಾಗಿ ಜಜ್ಮೆಂಟ್ ಬರ್ತದೆ. ಇದರಲ್ಲಿ ಏನು ಅಂದರೆ ಗೆಜೆಟ್ ನೋಟಿಫಿಕೇಷನ್ಗೆ ಪರ್ಮಿಷನ್ ಕೊಟ್ಟೇ ಬಿಡ್ತಾರೆ. ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ, ನಾವೇನು ಬೇರೆಯವ್ರ ಪಾಲ ಕೇಳ್ತಾ ಇಲ್ಲ. ಕರ್ನಾಟಕದವರು ನಮಗೆ ಹಂಚಿಕೆ ಆದಂಥದ್ದು ಟ್ರಿಬ್ಯುನಲ್ 2ರಲ್ಲಿ ಹಂಚಿಕೆ ಆದಂಥ 130 TMCಗೆ ಮಾತ್ರ ನಾವು ಬೇಡಿಕೆ ಇಟ್ಟಿವಿ. ಅದನ್ನು ಉಪಯೋಗ ಮಾಡಿಕೊಳ್ಳೋಕ್ಕೆ ನೋಟಿಫಿಕೇಷನ್ ಮಾಡತ್ತೆ ಕೇಳ್ತಾಯಿದ್ವಿ. ಮಹಾರಾಷ್ಟ್ರದವರು ನಮ್ಮ ಜೊತೆಯಲ್ಲಿ ಕೂಡಿದ್ರು, ನಮ್ಮ ಸರ್ಕಾರದಾಗ ಪ್ರಯತ್ನ ಮಾಡಿದ್ವಿ. ಅವರು ನೋಟಿಫಿಕೇಷನ್ ಮಾಡಿರುತ್ತ ಅರ್ಜಿ ಹಾಕ್ಕೊಂಡು, ಈಗ ಅರ್ಜಿ ಹಾಕ್ಕೊಳ್ಳದೆ ಇರುವವರು ಆಂಧ್ರ ಮತ್ತು ತೆಲಂಗಾಣ. ಯಾಕಂದ್ರೆ ಅವ್ರು ಫಲಾನುಭವಿಗಳ್ದಾರೆ. ನಾವು ನೀರು ಹಿಡಿದು ನಿಂದಿರಿಸಲಿಲ್ಲ ಅಂದ್ರೆ ಹರಿದು ಅವ್ರಿಗೆ ಹೋಗ್ತದೆ. ಅದಕ್ಕಾಗಿ ಅವರು ಏನಾದರೂ ಮಾಡಿ ಮುಂದೆ ಹಾಕ್ತಾರೆ. 1 ವರ್ಷ ಆದ್ರೂ ಅವರು ಲಾಭದಾಗೆ ಇರ್ತಾರೆ. ಅದಕ್ಕಾಗಿ ನಾನೇನು ಹೇಳ್ತೀನಿ ಅಂದ್ರೆ, ನಮ್ಮ 130 TMC ನೀರನ್ನು ಉಪಯೋಗ ಮಾಡಿಕೊಳ್ಳೋಕ್ಕೆ ಉಪಯೋಜನೆಗಳನ್ನು ಮುಗಿಸ್ಬೇಕು. ಹಳ್ಳಿಗಳ 20 ಹಳ್ಳಿಗಳ ಸ್ಥಳಾಂತರ ಮಾಡಬೇಕು. 1,34,000 ಎಕರೆ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಬೇಕು. ಅದಕ್ಕಾಗಿ ನಾವು ಅವಸರ ಮಾಡ್ತಾಯಿದ್ವಿ. ನಮ್ಮ ಸರ್ಕಾರ ಇದ್ದಾಗ 2 ವರ್ಷ 5,000 ಸಾವಿರ ರೂಪಾಯಿ ನಾವು ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ಕೊಟ್ಟರು. 10,000 ಕೋಟಿ ಕೊಟ್ಟರು. ನೀವು ಏನು ಬೇಡ ಅಷ್ಟೇ ಕೊಟ್ಟರು ಲ್ಯಾಂಡ್ ಎಕ್ವೇಷನ್ ಮುಂದೆ ಹೋಗ್ತಿತ್ತು. ಈಗ 53,000 ಎಕರೆ ನೋಟಿಫಿಕೇಷನ್ ಆದದ್ದು ಅವು ವಿಸೆಟ್ ಆದವು ಅಂದ್ರೆ, ರದ್ದಾದವು ಅಂದ್ರೆ ಮತ್ತು ನೀವು ಹೊಸದು ಮಾಡಲಿಕ್ಕೆ ಮತ್ತೆ ಟೈಮ್ ತೊಗೊಳ್ತದ. ಕನ್ಸೆಂಟ್ ಅವಾರ್ಡಿಗೆ ರೆಡಿ ಮಾಡಿಕೊಟ್ಟಿವಿ. ಭಾಳ ಮಂದಿ ರೈತರು ಕನ್ಸೆಂಟ್ ಅವಾರ್ಡಿಗೆ ಅರ್ಜಿ ಕೊಟ್ಟಾರ. ಅವ್ರಿಗೆ ಕ್ಲಿಯರ್ ಮಾಡಬೇಕಲ್ಲ. ನಿನ್ನೆ ಮೀಟಿಂಗ್ ಮಾಡಿದರು, ಬಂದು ಬಾಗಿನ ಅರ್ಪಿಸಿದ್ರು, ಒಂದು ಮೀಟಿಂಗ್ ಮಾಡಿದರು, ಏನೂ ಹೇಳಲಿಲ್ಲ, ಹಾಗೆ ಹೋದರು. ನಮ್ಮ ಬಿಜಾಪುರ ಜಿಲ್ಲೆ ಒಬ್ಬರು ಆಡಳಿತ ಪಕ್ಷ ಶಾಸಕರು ಕಂದಾಯ ಮಂತ್ರಿಗಳಿಗೆ ಕೇಳಿದ್ರತ್ತೆ, ಏನೇನು ಆತರ ಎಷ್ಟು ಕೊಡ್ತೀರಿ ದುಡ್ಡು ಅಂಥೇಳಿ. ಅವರು ಹೆಂಗೆ ತೋರಿಸಿದ್ರಂತೆ. ಯಾರು ಬಂದು ಅವ್ರು ಹೇಳಲಿಲ್ಲ ಅಂದ್ರೆ ನಾ ಆಮೇಲೆ ಹೇಳ್ತೀನಿ ಅಂತ. ಕಂದಾಯ ಮಂತ್ರಿಗಳು ಏನು ಕೇಳಿದ್ರತ್ತ, ಹಿಂಗೆ ಗೊತ್ತಾಯ್ತು. ಹಿಂಗಂದ್ರೆ ಏನಂತೇಳಿ 0 ಅಂತ 0 ನಿಮಗೆ ಕೊಟ್ಟದ್ದು ಅಂತ ಹೇಳಿ ಹೋಗ್ಯಾರ. ಆಡಳಿತ ಪಕ್ಷ ಶಾಸಕರೇ ಕೇಳ್ಯಾರ, ಕಂದಾಯ ಮಂತ್ರಿಗಳು ಇದನ್ನು ತೋರಿಸಿದ್ರು. ನಾನೇನು ಸುಳ್ಳು ಮಾತಾಡ್ತಾ ಇಲ್ಲ. ಪ್ರಸಂಗ ಬಂದಾಗ ಅವ್ರ ಹೆಸರು ಹೇಳ್ತೀನಿ. ಅವರೇ ಹೇಳಿದ್ರೆ ಚಲೋ. ಅದಕ್ಕೆ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ, ಕೂಡಲೇ ಕೃಷ್ಣಾ ಮೇಲ್ದಂಡೆ ಯೋಜನೆಯ R&R ವರ್ಕ್ಸಿಗೆ ಮತ್ತು ಲ್ಯಾಂಡ್ ಎಕ್ವೇಷನ್ಗೆ ಮತ್ತು 3ನೇ ಹೇಳಲಿಕ್ಕೆ ಅಧಿಕೃತ ಮನುಷ್ಯ ಅಲ್ಲ, ಅಧಿಕೃತ ಮನುಷ್ಯ ಕೇಳಿ ಬೇಗ ಆಗಬೇಕು ಅಂತ ಅಷ್ಟೇ ಅಪೇಕ್ಷೆ. ಅದರದ್ದು ಸಂಪೂರ್ಣ ಇಷ್ಟೇ ತಿಂಗಳಲ್ಲಿ ಆಗುತ್ತೆ, ಇನ್ನೇನು ಓಪನಿಂಗ್ ಆಗುತ್ತೆ, ಕಾರವಾರ ಸಾಹೇಬರು ಓಪನಿಂಗ್ ಮಾಡಿ ಬಿಡ್ತಾರೆ ಅನ್ನುವಂಥ ಮಟ್ಟಕ್ಕೆ ಇದ್ದಾಗ ಈಗ ಆಯಿತು, ಮಾಡಬೇಕು ಅಂತ ಇತ್ತು. ಎಲೆಕ್ಷನ್ ಡಿಕ್ಲೇರ್ ಆಯಿತು, 3 ತಿಂಗಳು ಎಲ್ಲ ಪ್ರಕ್ರಿಯೆಗಳು ಬಂದಾದವು. ಈಗ ಪ್ರಕ್ರಿಯೆ ಚಾಲುವಾಗಿ ಒಂದು 3 ತಿಂಗಳು ಆಗಿದೆ. ಆಗ್ತದೆ, ಮಾಡ್ರಿ ಅಂತ ಹೇಳ್ತೀವಿ. ಬೇಗ ಮಾಡ್ರಪ್ಪ ಅಂತೀವಿ. ಯಾರೇ ಇರಲಿ, ಯಾರೇ ಮಾಡಲಿ, ಯಾರೇ ಇರಲಿ, ಯಾರಿಗೇ ಕ್ರೆಡಿಟ್ ಹೋಗಲಿ, ವಿಮಾನ ಬಿಜಾಪುರಕ್ಕೆ ಬರಲಿ, ಜನರಿಗೆ ಅನುಕೂಲ. ಹಾಂ, ನಿಮ್ಮ ಆಡಳಿತ ಪಕ್ಷದ ಜೊತೆ ಸೇರಿ ಪ್ರಧಾನಿಯನ್ನು ಕರೆಸೋ ವಿಚಾರ ಉದ್ಘಾಟನೆಗೆ ಅದ ಸರ್ಕಾರದ ನಿರ್ಧಾರ. ಅವನ್ನೆಲ್ಲ ನಾನು ಹೇಳಲಿಕ್ಕೆ ಅಲ್ಲ, ನಾನು ಒತ್ತಾಗಿತ್ತ ಪ್ರಶ್ನೆ ಸರ್ಕಾರ ನಿರ್ಧಾರ. ಯಾಕಂದ್ರೆ ಇವು ಏರ್ಲೈನ್ಸು ಎಲ್ಲ ಈ ವಿಮಾನಯಾನ ಇಲಾಖೆ ಭಾರತ ಸರ್ಕಾರದ ಅಂಡರ್ದಲ್ಲಿ ಅದ. ಅದರಿಂದ ನಾವು ಇನ್ನಷ್ಟು ಇವ್ರನ್ನ ಕರೆದು ಹೆಚ್ಚಿನ ಲಾಭ ತೊಗೊಳ್ಳಿಕ್ಕೆ ಸಾಧ್ಯತೆ ತೊಗೋಬೇಕು. ಪ್ರಧಾನಮಂತ್ರಿಗಳನ್ನ ಕರೆದು ಮಾಡಿಸಿ ಇನ್ನೂ ಹೆಚ್ಚಿನ ಅನುಕೂಲತೆಗಳನ್ನ ನಮ್ಮ ಜಿಲ್ಲೆಗೆ ಆಗ್ತಿದ್ದರೆ ಕರೆದು ಮಾಡ್ಕೋಬೇಕು.
ಕೆಲವೊಂದು ರೈತರು ನೀವು ಸಲಹೆ ಬರ ಸೂಚನೆಗಳು ಒಂದು ನಿಮಿಷ. ಕೆಲವೊಂದು ರೈತರು ಈಗ ಕೆಲವು ತಾಲೂಕುಗಳಲ್ಲಿ ಮಾತ್ರ ಬರ ಅಂತ ಘೋಷಣೆ ಮಾಡಿದ್ದಾರೆ, ಸಂಪೂರ್ಣವಾಗಿ ಕೆಲವೊಂದು ತಾಲೂಕುಗಳನ್ನು ಕೈ ಬಿಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನಾನು ಏನೂ ಹೇಳಲಿಕ್ಕೆ ಬಯಸೋದಿಲ್ಲ, ಜನನೇ ಉತ್ತರ ಹೇಳಿ. ಬರ ಎಷ್ಟರ ಮಟ್ಟಿಗೆ ಆಗಿದೆ? ಬರದೊಳಗೂ ಪಾರ್ಸಾಲಿಟಿ ಮಾಡುವಂಥ ಕೀಳು ಮಟ್ಟಕ್ಕೆ ಆಡಳಿತ ಮಾಡಬಾರ್ದು. ಸಲಹೆನೋ ಅಥವಾ ನಾನೇನು ಹೇಳಕತ್ತೀನಿ, ಭಾಳ ಕಠೋರ ಶಬ್ದದಾಗ ಬರ ಬಂದಾಗ ನಾವು ಜನರನ್ನ ಜಾನುವಾರುಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ರಲ್ಲೂ ರಾಜಕಾರಣ ಮಾಡಬಾರ್ದು. ಅಂಥ ರಾಜಕಾರಣ ಮಾಡೋದು ಕೀಳು ಮಟ್ಟದ ರಾಜಕಾರಣ ಮಾಡಬಾರ್ದು. ಎಲ್ಲ ತಾಲೂಕುಗಳಿಗೂ ಕೊಡಬೇಕು. ಒಬ್ಬೊಬ್ಬರು ರೈತರ ಆತ್ಮಹತ್ಯೆ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತದೆ. ರೈತರ ಆತ್ಮಹತ್ಯೆ ಪ್ರಕರಣಗಳು ಬೆಳೆ ಕೊಟ್ಟೆ ಜಾಸ್ತಿ ಆಗ್ತದೆ. ರೈತರ ಆತ್ಮಹತ್ಯೆ ಆಗ್ತಾವಂದ್ರೆ ಅದು ಸರ್ಕಾರದ ಆಡಳಿತಕ್ಕೆ ಹಿಡಿದಂಥ ಕೈಗಾರಿಕೆ. ಸರ್ಕಾರದ ಆಡಳಿತ ಸರಿ ಇಲ್ಲದಕ್ಕಾಗಿ ರೈತರನ್ನ ಬಡವ್ರನ್ನ ಕಡೆಗಣಿಸಿದ್ದಕ್ಕಾಗಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಬರದ ಸಂಘ. ಅದಕ್ಕೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಬೆಳೆ ಪರಿಹಾರ ಕೊಡಬೇಕು, ಗೋಶಾಲೆ ಪ್ರಾರಂಭ ಮಾಡಬೇಕು, ಮೇವು ಬ್ಯಾಂಕ್ ಪ್ರಾರಂಭ ಮಾಡಬೇಕು, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು, ಜನರಿಗೆ ಬರ ಪರಿಹಾರದ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿ ಉದ್ಯೋಗ ಕೊಡಬೇಕು. ಇದು ನನ್ನ ಆಗ್ರಹ. ಮತ್ತೇನದ ಜಗದೀಶ್ ಶೆಟ್ಟರು ಬಿ ಜೆ ಪಿಯಾಗಿದ್ದಾಗ ಅವ್ರು ಏನು ಹೇಳಿದ್ರು ಅದಕ್ಕೆ ಭಾಳ ಗೌರವ ಇತ್ತು. ಈಗ ಅವರು ಆಡಳಿತ ಪಕ್ಷಕ್ಕೆ ಹೋಗಿದ್ದಾರೆ. ಅವರು ವಕ್ತಾರರ ಹಾಗೆ ಮಾತಾಡೋದು ಸರಿಯಲ್ಲ. ಇಂಡಿಯಾ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ನಾವು ನಮ್ಮ ಸೀಟ್ಗಳನ್ನ ಉಳಿಸ್ಬಿಡ್ತೀವಿ. ಸುಮ್ಮನೆ ಏನೋ ಕಾಂಗ್ರೆಸ್ನವರು ನಮ್ಮ ಪಕ್ಷದಿಂದ ಪಕ್ಷಾಂತರ ಮಾಡಿದವ್ರ ಕಡೆ ಇವ್ರ ಕಡೆ ಕೆಲವು ಆರೋಪಗಳನ್ನದು ಮಾಡಿಸ್ತಾ ಇರ್ತಾರೆ. ಅವು ಸತ್ಯ ಅಲ್ಲ. ಸಮೀಕ್ಷೆಗಳು ಸ್ವಲ್ಪ ಬೇರೆ ಬೇರೆ ಸಮೀಕ್ಷೆ ಸಮ್ಟೈಮ್ಸ್ ಕರೆಕ್ಟ್ ಆಗಿದಾವೆ ಕ್ಯಾಲ್ಕುಲೇಷನ್ಸು, ಕೆಲವು ಸಾರಿ ಕ್ಯಾಲ್ಕುಲೇಷನ್ಸ್ ತಪ್ಪು ಆಗಿದಾವೆ. ಆದರೆ ನಮಗೆ ಆತ್ಮವಿಶ್ವಾಸದ ನಾವು ನಮ್ಮ ಸೀಟನ್ನು ಉಳಿಸ್ಕೊಡ್ತೀವಿ.